ಸಂಸ್ಕೃತಿಗಳು ಜಾಗೃತವಾಗಿವೆ. ಬಲವಾದ ಮಳೆ ಇದ್ದರೆ ಇಲ್ಲಿ ಚಿನ್ನವನ್ನೇ ಉಳಿಸಿಕೊಳ್ಳಬೇಕಾಗಿದೆ. ಉತ್ತರ ಕರ್ನಾಟಕ ಕುರಿತ ಅಂಕಿಅಂಶಗಳು ಕಲಬುರಗಿ ಮತ್ತು ಬೆಳಗಾವಿ ವಿಭಾಗಗಳಲ್ಲಿ ಒಟ್ಟು 14 ಈಗ 15 ಜಿಲ್ಲೆಗಳಾಗಿದ್ದಾವೆ. 101 ತಾಲೂಕುಗಳು, 321 ಹೋಬಳಿಗಳಿವೆ. ಈಗ ಸುಮಾರು 2.96 ಕೋಟಿ ಜನಸಂಖ್ಯೆ ಈ ಭಾಗದಲ್ಲಿ ವಾಸವಿದೆ. 59.04 ಕುಟುಂಬಗಳ ಬಳಿ ಬಿಪಿಎಲ್ ಕಾರ್ಡುಗಳಿವೆ. 2011 ಜನಗಣತಿಯಲ್ಲಿ ಸಂಗ್ರಹಿಸಿದ ಮಾಹಿತಿ ಪ್ರಕಾರ ರಾಜ್ಯದ ಪುರುಷರ ಸರಾಸರಿ ಸಾಕ್ಷರತೆಯ ಪ್ರಮಾಣ 81.30, ಮಹಿಳೆಯರ ಸಾಕ್ಷರತೆಯ ಪ್ರಮಾಣ 65.72%, ಒಟ್ಟಾರೆ 73.58%. ಉತ್ತರ ಕರ್ನಾಟಕದ ಸರಾಸರಿ ಪುರುಷರ ಸಾಕ್ಷರತೆಯ ಪ್ರಮಾಣ 79.12 ಹಾಗೂ ಮಹಿಳೆಯರ ಸಾಕ್ಷರತೆಯ ಪ್ರಮಾಣ 60.60 ರಷ್ಟು, ಒಟ್ಟಾರೆ 69.92%. 2019-21 ಸರ್ವೆ ಪ್ರಕಾರ ರಾಜ್ಯದ ಮಹಿಳೆಯರ ಸರಾಸರಿ ಅನಿಮಿಯಾ ಪ್ರಮಾಣ 48.21% ಮತ್ತು ಉತ್ತರ ಕರ್ನಾಟಕದ ಮಹಿಳೆಯರ ಅನಿಮಿಯಾ ಪ್ರಮಾಣ 53.41%. 2019-21 ಸರ್ವೆ ಪ್ರಕಾರ ರಾಜ್ಯದ ಮಕ್ಕಳ ಸರಾಸರಿ ಅನಿಮಿಯಾ ಪ್ರಮಾಣ 64.55ರಷ್ಟಿದ್ದರೆ ಮತ್ತು ಉತ್ತರ ಕರ್ನಾಟಕ ಮಕ್ಕಳ ಅನಿಮಿಯಾ ಪ್ರಮಾಣ 69.79%. ಕಳೆದ ಡಿಸೆಂಬರ್ನಲ್ಲಿ ಇದೇ ಸದನದಲ್ಲಿ ನಾನು 8 ಭರವಸೆಗಳನ್ನು ನೀಡಿದ್ದೆ. ಪ್ರಾದೇಶಿಕ ಅಸಮಾನತೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ 2002ರಲ್ಲಿ ಡಾಕ್ಟರ್ ಡಿ.ಎಂ. ನಂಜುಂಡಪ್ಪನವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದ್ದ ಸಮಿತಿಯು ಸಲ್ಲಿಸಲಾಗಿದ್ದ ವರದಿಯನ್ನು 2007-08ರಿಂದ ಇದುವರೆಗೆ ಅನುಷ್ಠಾನ ಮಾಡಲಾಗಿದೆ. ಉತ್ತರ ಕರ್ನಾಟಕದ ಕಲಬುರಗಿ ಮತ್ತು ಬೆಳಗಾವಿ ವಿಭಾಗಗಳ 14 ಜಿಲ್ಲೆಗಳು, ಅಂದರೆ ಈಗ 15 ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ 17,850 ಕೋಟಿ ರೂಪಾಯಿಗಳನ್ನು ರೆಗ್ಯುಲರ್ ಅನುದಾನಗಳನ್ನು ಹೊರತುಪಡಿಸಿ ನಂಜುಂಡಪ್ಪ ವರದಿಯ ಅಡಿಯಲ್ಲಿ ಖರ್ಚು ಮಾಡಲಾಗಿದೆ. ಇಷ್ಟಾದರೂ ಕೂಡ ಈ ಭಾಗದಲ್ಲಿ ನಿರೀಕ್ಷಿತ ಪ್ರಗತಿಯಾಗಿಲ್ಲ ಎಂಬುದು ಇಲ್ಲಿರುವ ಬಹುಪಾಲು ಜನರ ಅಭಿಪ್ರಾಯ. ನಂಜುಂಡಪ್ಪನವರ ಸಮಿತಿಯು 2002ರಲ್ಲಿ ವರದಿ ನೀಡಿತು. ಆಗ ರಾಜ್ಯದಲ್ಲಿ 175 ತಾಲೂಕುಗಳಿದ್ದವು. ಪ್ರಸ್ತುತ 240 ತಾಲೂಕುಗಳಿವೆ. 175 ತಾಲೂಕುಗಳಲ್ಲಿ ಅತ್ಯಂತ ಹಿಂದುಳಿದ ತಾಲೂಕುಗಳಲ್ಲಿ 39 ತಾಲೂಕುಗಳಿವೆ. ಅವುಗಳಲ್ಲಿ 21 ತಾಲೂಕುಗಳು ಕಲಬುರಗಿ ವಿಭಾಗದಲ್ಲಿ ಮತ್ತು 5 ತಾಲೂಕುಗಳು ಬೆಳಗಾವಿ ವಿಭಾಗದಲ್ಲಿವೆ. 39ರಲ್ಲಿ 26 ತಾಲೂಕುಗಳು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿವೆ. ಹಾಗೆಯೇ ಬೆಂಗಳೂರು ಮತ್ತು ಮೈಸೂರು ವಿಭಾಗಗಳಲ್ಲಿ ಉಳಿದ 13 ತಾಲೂಕುಗಳಿವೆ. ಬೆಂಗಳೂರು ವಿಭಾಗದಲ್ಲಿ 11 ತಾಲೂಕುಗಳಿವೆ. ನಂಜುಂಡಪ್ಪನವರ ಸಮಿತಿಯು 40 ತಾಲೂಕುಗಳನ್ನು ಅತಿ ಹಿಂದುಳಿದ ತಾಲೂಕುಗಳೆಂದು ಗುರುತಿಸಿತ್ತು. ಅವುಗಳಲ್ಲಿ 5 ಕಲಬುರಗಿ ವಿಭಾಗದಲ್ಲಿ, 12 ಬೆಳಗಾವಿ ವಿಭಾಗದಲ್ಲಿ, ಮೈಸೂರು ಮತ್ತು ಬೆಂಗಳೂರು ಕಂದಾಯ ವಿಭಾಗಗಳಲ್ಲಿ ಒಟ್ಟು 23 ತಾಲೂಕುಗಳು. ಹಿಂದುಳಿದ ತಾಲೂಕುಗಳು ಒಟ್ಟು 35. ಉತ್ತರ ಕರ್ನಾಟಕದಲ್ಲಿ 16, ಕಲಬುರಗಿನಲ್ಲಿ 2, ಬೆಳಗಾವಿನಲ್ಲಿ 14, ದಕ್ಷಿಣ ಕರ್ನಾಟಕದಲ್ಲಿ 19, ಮೈಸೂರಿನಲ್ಲಿ 10, ಬೆಂಗಳೂರಿನಲ್ಲಿ 9. ಈ 3 ಗುಂಪುಗಳನ್ನು ಒಟ್ಟಾರೆ ನೋಡುವುದಾದರೆ
ಕಲಬುರಗಿಯಲ್ಲಿ 28 ತಾಲೂಕುಗಳು, ಬೆಳಗಾವಿಯಲ್ಲಿ 31 ತಾಲೂಕುಗಳು ಎರಡೂ ಸೇರಿದರೆ 59 ತಾಲೂಕುಗಳು ಅಭಿವೃದ್ಧಿಯಲ್ಲಿ ಹಿಂದೆ ಇವೆ ಎಂದು ನಂಜುಂಡಪ್ಪ ಸಮಿತಿ ವರದಿ ನೀಡಿತು. ಮೈಸೂರು, ಬೆಂಗಳೂರು 55 ತಾಲೂಕುಗಳು ಅತ್ಯಂತ ಮತ್ತು ಹಿಂದುಳಿದ ತಾಲೂಕುಗಳೆಂದು ಗುರುತಿಸಲಾಯಿತು. ಒಟ್ಟಾರೆಯಾಗಿ ನೋಡುವುದಾದರೆ ಉತ್ತರ ಕರ್ನಾಟಕದಲ್ಲಿ 59 ತಾಲೂಕುಗಳು, ದಕ್ಷಿಣ ಕರ್ನಾಟಕದಲ್ಲಿ 55 ತಾಲೂಕುಗಳು ವಿಶೇಷ ಕಾಳಜಿಗಾಗಿ ಅರ್ಹ ಎಂದು ಗುರುತಿಸಲಾಯಿತು. ಕರ್ನಾಟಕದ ಎರಡೂ ಭಾಗದಲ್ಲಿರುವ ಅಸಮಾನತೆಯನ್ನು ಹೋಗಲಾಡಿಸಲು ನಂಜುಂಡಪ್ಪ ಸಮಿತಿಯು 8 ವರ್ಷಗಳಲ್ಲಿ ವಿಶೇಷ ಯೋಜನೆಯೊಂದನ್ನು ತಯಾರಿಸಿತು. 8 ವರ್ಷಗಳ ವಿಶೇಷ ಯೋಜನೆಯೊಂದನ್ನು ತಯಾರಿಸಿತ್ತು. ಅದರ ಪ್ರಕಾರ ಸರ್ಕಾರ ಒಟ್ಟು 31,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಒತ್ತು ನೀಡಬೇಕೆಂದು ವರದಿ ನೀಡಿತ್ತು. ಆದರೆ ಅದಕ್ಕಿಂತಲೂ ಹೆಚ್ಚಿನ ಅನುದಾನಗಳನ್ನು ನೀಡಲಾಗಿದೆ. ಅಭಿವೃದ್ಧಿ ಮಾತ್ರ ನಿರೀಕ್ಷಿತ ಪ್ರಮಾಣದಲ್ಲಿ ಇಲ್ಲ. 31,000 ಕೋಟಿ ರೂಪಾಯಿಗಳಲ್ಲಿ 15,000 ಕೋಟಿ ರೂಪಾಯಿಗಳು ರೆಗ್ಯುಲರ್ ಅಲೋಕೇಶನ್ ನಲ್ಲಿ ಬರ್ತವೆ ಅಭಿವೃದ್ಧಿ ಯೋಜನೆಗೆ. ಇನ್ನು 16,000 ಕೋಟಿ ರೂಪಾಯಿಗಳು ಪ್ರತಿ ವರ್ಷ 2,000 ಕೋಟಿ ರೂಪಾಯಿಗಳನ್ನ ವಿಶೇಷ ಅನುದಾನವಾಗಿ ಮಾಡಬೇಕಾಗಿತ್ತು. 16 + 15 31,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಬೇಕು ಅಂತೇಳಿ 8 ವರ್ಷಗಳಲ್ಲಿ ನಂಜುಂಡಪ್ಪನವರು ವರದಿ ಕೊಟ್ಟಿದ್ದದ್ದು. ನಂಜುಂಡಪ್ಪ ವರದಿಯ ಪ್ರಕಾರ 2007-8ರಿಂದ 23-24ರವರೆಗೆ 35,000 ಕೋಟಿಗೂ ಹೆಚ್ಚಿನ ಅನುದಾನಗಳನ್ನು ಖರ್ಚು ಮಾಡಲಾಗಿದೆ. ಅದರಲ್ಲಿ ಉತ್ತರ ಕರ್ನಾಟಕದ 14 ಜಿಲ್ಲೆಗಳಿಗೆ 17,500 ರೂಪಾಯಿಗಳನ್ನು ಖರ್ಚು ಮಾಡಲಾಗಿದೆ. ಒಟ್ಟು 35,000ದಲ್ಲಿ 17,500 ಕೋಟಿ ರೂಪಾಯಿ ಉತ್ತರ ಕರ್ನಾಟಕಕ್ಕೆ ಖರ್ಚಾಗಿದೆ. ಆದರೆ ನಿರೀಕ್ಷಿತ ಪ್ರಮಾಣದ ಪ್ರಗತಿ ಆಗಿಲ್ಲವೆಂದು ಬಹುಪಾಲು ಸದಸ್ಯರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದರಿಂದ ಕಳೆದ ಬಾರಿ ಇದೇ ಸದನದಲ್ಲಿ ಘೋಷಣೆ ಮಾಡದಂತೆ 14 ಹಣಕಾಸು ಆಯೋಗದ ಸದಸ್ಯರಾಗಿದ್ದ ಡಾಕ್ಟರ್ ಗೋವಿಂದರಾವ್ ಅವರ ಅಧ್ಯಕ್ಷತೆಯಲ್ಲಿ ಹೈಪವರ್ ಕಮಿಟಿಯೊಂದನ್ನು ರಚಿಸಲಾಗಿದೆ. ಸದರಿ ಸಮಿತಿಯು ಕ್ರಿಯಾಶೀಲವಾಗಿ ಕೆಲಸ ಮಾಡುತ್ತಿದೆ. ಈ ಸಮಿತಿ ವರದಿ ಕೊಟ್ಟ ಕೂಡಲೇ ಅದನ್ನು ಅನುಷ್ಠಾನ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡಲಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವಾಜಪೇಯಿಯವರ ನೇತೃತ್ವದ ಆಗಿನ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ನವೆಂಬರ್ 2000ರಲ್ಲಿ ಅದ್ವಾನಿಯವರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಿಶೇಷ ಸ್ಥಾನಮಾನ ನೀಡುವ ಪ್ರಸ್ತಾವನೆಯನ್ನು ತಿರಸ್ಕರಿಸಿತ್ತು. ಆಗ ವಾಜಪೇಯಿಯವರ ಸರ್ಕಾರದಲ್ಲಿ ಲಾಲ್ ಕೃಷ್ಣ ಅದ್ವಾನಿಯವರು ಉಪ ಪ್ರಧಾನಮಂತ್ರಿಯಾಗಿದ್ದರು ಮತ್ತು ಗೃಹ ಸಚಿವರಾಗಿದ್ದರು. ಅವರು ಈ ಪ್ರಸ್ತಾವನೆಯನ್ನು ತಿರಸ್ಕರಿಸಿತ್ತು. ಎಸ್.ಎಂ. ಕೃಷ್ಣ ಅವರು ಬರೆದಿದ್ದಂಥ ಪತ್ರವನ್ನ ವಿಶೇಷ ಸ್ಥಾನಮಾನ ಕೊಡಿ ಹೈದರಾಬಾದ್ ಕರ್ನಾಟಕಕ್ಕೆ ಅಂತ ಪತ್ರ ಬರೆದಿದ್ರು. ಆದರೆ ಅವರು ಕೊಡಲಿಲ್ಲ, ಅದನ್ನ ತಿರಸ್ಕಾರ ಮಾಡಿದ್ರು. ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಪ್ರಸ್ತಾವನೆಯನ್ನು ತಿರಸ್ಕರಿಸಿತ್ತು. ಆದರೆ ಆ ಭಾಗದ ಜನರು ಹಾಗೂ ನಾಯಕರುಗಳ ಹೋರಾಟದ ಪ್ರಯತ್ನದಿಂದ ಮುಂದೆ ಅಧಿಕಾರಕ್ಕೆ ಬಂದ ಮನಮೋಹನ್ ಸಿಂಗ್ ನೇತೃತ್ವದ ಅಂದಿನ ಯುಪಿಎ ಸರ್ಕಾರ ಡಿಸೆಂಬರ್ 12ರಲ್ಲಿ ಸಂವಿಧಾನ ಕಲಂ 371ಕ್ಕೆ ತಿದ್ದುಪಡಿ ತಂದು 371(ಜೆ) ಪರಿಚ್ಛೇದ ಸೇರ್ಪಡೆ ಮಾಡಲಾಯಿತು. ರಾಷ್ಟ್ರಪತಿಗಳ ಅಂಕಿತದೊಂದಿಗೆ ಇದು ದಿನಾಂಕ 1/1/2013ರಿಂದ ಜಾರಿಗೆ ಬಂದಿತ್ತು. ನಾವು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನಾವು ಸ್ಮರಿಸಬೇಕಾಗ್ತದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಹೋರಾಟದಿಂದ, ಧರ್ಮಸಿಂಗ್ ಅವರ ಹೋರಾಟದಿಂದ ಆ ಭಾಗದ ಅನೇಕ ಜನ ಮುಖಂಡರುಗಳು ಅವರುಗಳ ಹೋರಾಟದಿಂದ ಇದು ಆಗಲಿಕ್ಕೆ ಸಾಧ್ಯ ಆದದ್ದು. ಅದರಿಂದ ಮನಮೋಹನ್ ಸಿಂಗ್ ರವರು ಇದನ್ನ ಒಪ್ಪಿಕೊಂಡು ವಿಶೇಷ ಸ್ಥಾನಮಾನ ಕೊಡಬೇಕು
371J ತಿದ್ದುಪಡಿ ಮಾಡಿ ಜೆ ಕ್ಲಾಸ್ ಅನ್ನು ಸೇರ್ಪಡೆ ಮಾಡಿದ್ರು. ಅದರಿಂದ ಇವತ್ತು KKRDB ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಯಿತು.